ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ನನ್ನ ಬ್ಲೌಸ್ ಕಲೆಕ್ಷನನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಬ್ಲೌಸ್ ಕಲೆಕ್ಷನ್ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಓಕೆನಾ? ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಬ್ಲೌಸ್ ಏನಿದೆ ಅದನ್ನು ನಾನೇ ಸ್ಟಿಚ್ ಮಾಡಿರೋದು. ಬಟ್ ನನ್ನ ಬ್ಲೌಸ್ ಅಲ್ಲ, ಅದು ನನ್ನ ಕಸ್ಟಮರ್ಸ್ ಬ್ಲೌಸು. ಈ ಸಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ನಾಳೆ ಅವರಿಗೆ ಕೊಡಬೇಕು. ಹಾಗಾಗಿ ಇವತ್ತು ನಿಮಗೆ ತೋರಿಸ್ಬಿಟ್ಟೆ ನಾಳೆ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಯೆಲ್ಲೋ ಸಾರಿ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಸೊ ನಾನು ಇದಕ್ಕೆ ಯೆಲ್ಲೋ ಕಲರ್ ಲೇಸನ್ನು ಯೂಸ್ ಮಾಡಿದ್ದೀನಿ. ಸೊ ರೌಂಡ್ ನೆಕ್ಕಲ್ಲಿ ಬರುತ್ತೆ, ರೌಂಡ್ ನೆಕ್ಕಲ್ಲಿದೆ. ಮತ್ತು ಒಂದು ಕಾಪರ್ ಕಲರು ಒಂದು ಸಣ್ಣದಾಗಿ ಪ್ಯಾಚ್ ಥರ ಕೊಟ್ಬಿಟ್ಟು ನಾನು ಸಿಂಪಲ್ಲಾಗಿ ಈ ಒಂದು ಬ್ಲೌಸ್ ನೆಕ್ಕನ್ನು ಡಿಸೈನ್ ಮಾಡಿದ್ದೀನಿ. ಸೊ ಇದನ್ನು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಅನಿಸುತ್ತೆ ಈ ಒಂದು ಬ್ಲೌಸು. ಫಸ್ಟ್ ಒಂದು ಬ್ಲೌಸು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸ್ಲೀವ್ಸ್ಗೂ ಕೂಡ ನಾನು ಇಲ್ಲಿ ಎಡ್ಜಲ್ಲಿ ಹಾಕಿಲ್ಲ. ಸೊ ಈ ಥರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಬ್ಲೌಸ್ ಅಂತ ಅಂದರೆ ನಾನು ಫಸ್ಟ್ ಎಲ್ಲ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೆ. ಇವಾಗ ವರ್ಕ್ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಕಲ್ತಿದ್ದೀನಿ ವರ್ಕ್ ಮಾಡೋಕ್ಕೆ. ಸೊ ಇದು ಸೆಕೆಂಡ್ ಬ್ಲೌಸ್. ಇದರಲ್ಲಿ ನಾನು ಮಿರರ್ ವರ್ಕ್ ಮಾಡಿದ್ದೀನಿ. ಸೊ ವರ್ಕ್ ಮಾಡೋಕ್ಕೆ ಕೂಡ ಕಲ್ತಿದ್ದೀನಿ. ಇದು ನನ್ನ ಫಸ್ಟ್ ಬ್ಲೌಸ್ ವರ್ಕ್ ಮಾಡಿದ್ದು. ಈ ಥರ ಕೈಗೆ ನೋಡಿ ಹೀಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಒಂದು ಪ್ಯಾಟರ್ನ್ ಮಾಡಿದರೆ. ಆಮೇಲೆ ಇಲ್ಲಿ ಕೂಡ ಮಿರರ್ ಹಾಕಿದ್ದೀನಿ. ಸೊ ಇದು 4 ಟಕ್ಸ್ ಬ್ಲೌಸ್. ಇದಕ್ಕೆ ಲಟ್ಕನ್ ಇದೆ, ಸಿಂಪಲ್ಲಾಗಿ ಲಟ್ಕನ್ ಮಾಡಿದ್ದೀನಿ. ಆಮೇಲೆ ಫ್ರಂಟಲ್ಲಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ, ಇಲ್ಲಿ ರೈಟಲ್ಲಿ ಮಾತ್ರ, ಲೆಫ್ಟಲ್ಲಿ ಮಾಡಿಲ್ಲ. ಓಕೆನಾ? ಸೊ ಈ ಒಂದು ಬ್ಲೌಸ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇಂಥ ಬ್ಲೌಸು. ಇವಾಗ ತುಂಬ ಟ್ರೆಂಡಲ್ಲಿದೆ ಈ ಥರ ರಿವರ್ಕ್ ಬ್ಲೌಸ್ ಎಲ್ಲ, ನಿಮಗೂ ಗೊತ್ತಿರ್ಬೋದು. ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಬ್ಲೌಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬ್ಲೌಸು. ಇದು ನೋಡಿ ಈ ಥರ, ಇದು ಕೂಡ ರಿವರ್ಕ್ ಮಾಡಿದ್ದೀನಿ. ಇದು ಗ್ರೀನ್ ಸಾಡಿ ಕಾಂಬಿನೇಷನ್ ಇರೋದ್ರಿಂದ ನಾನು ಇಲ್ಲಿ ಗ್ರೀನ್ ಕಲರ್ ಕುಂದನನ್ನು ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಗ್ರೀನ್ ಕಲರ್ ಈ ಥರ ಪ್ಯಾಟರ್ನ್ ಕೊಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಕೂಡ ನಾನು ಎಡ್ಜಲ್ಲಿ ಮಾಡಿಲ್ಲ. ಈ ಥರ ಮಾಡೋದ್ರಿಂದ ಒಂದು ತುಂಬ ಚೆನ್ನಾಗಿರೋ ಲುಕ್ ಬರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಬ್ಲೌಸ್ ಕೂಡ. ಇದು ಕೂಡ ಲಟ್ಕನ್ ಮಾಡಿದ್ದೀನಿ. ಲಟ್ಕನ್ಗೆ ಕೂಡ ಒಂದು ಈ ಥರ ವರ್ಕ್ ಮಾಡಿದ್ದೀನಿ. ಸೊ ಇದು ಲಟ್ಕನ್ ತುಂಬ ಗ್ರ್ಯಾಂಡಾಗಿ ತುಂಬ ನೀಟಾಗಿ ಆಗಿದೆ. ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಫ್ರಂಟಲ್ಲಿ ಈ ಥರ ವರ್ಕ್ ಮಾಡಿದ್ದೀನಿ. ಇದು ನನ್ನ ಫೇವ್ರೆಟ್ ಬ್ಲೌಸ್, ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್. ನಾನು ವರ್ಕ್ ಮಾಡಲಿಕ್ಕೆ ಕಲ್ತ ಮೇಲೆ ಮಾಡಿದಂಥ ಬ್ಲೌಸ್ ಇದು. ನಂಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನಿಮಗೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಬ್ಲೌಸು ಮಷಿನ್ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು, ಮಷಿನ್ ವರ್ಕ್. ಇದು ರೆಡ್ ಕಲರ್ ಸ್ಯಾರಿ ಇರೋದ್ರಿಂದ ರೆಡ್ ಕಲರ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು ಮಷಿನ್ ವರ್ಕ್. ಡಿಸೈನ್ ಚೆನ್ನಾಗಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಥರ ಇದೆ. ಸೊ ಮತ್ತೊಂದು ಕೂಡ ಮಷಿನ್ ವರ್ಕ್ ಬ್ಲೌಸೇ ಇದೆ. ಇದು ನೋಡಿ ಈ ಥರ ಕಾಣಿಸ್ತಾ. ಆಮೇಲೆ ಇದು ಸ್ಲೀವ್ ಸ್ವಲ್ಪ ಡಿಫ್ರೆಂಟಾಗಿ ಇದೆ. ಇದ್ರ ಸ್ಲೀವ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಈ ಥರ. ಸೊ ಇದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ಸ್ಲೀವ್ ಪ್ಯಾಟರ್ನ್ ಕೂಡ. ಆಮೇಲೆ ಸಿಂಪಲ್ಲಾಗಿ ಇದಕ್ಕೆ ಲಟ್ಕನ್ ಕೂಡ ಇದೆ ಅಷ್ಟೇ. ಓಕೆನಾ? ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಹೇಳೋಕ್ಕೆ ಮರಿಬೇಡಿ. ಓಕೆನಾ? ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಬ್ಲೌಸ್. ಇದರಲ್ಲಿ ಲಟ್ಕನ್ನೇ ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಲಟ್ಕನ್ ಇದರಲ್ಲಿ. ನೋಡಿ ಈ ಥರ ಬರುತ್ತೆ ಬ್ಲೌಸು. ಮಟ್ಕಿ ಪಾಟ್ ನೆಕ್ ಅಂತ ಹೇಳ್ತಾರಲ್ಲ, ಸೊ ಪಾಟ್ ನೆಕ್ ಇದೆ. ಆಮೇಲೆ ಸಿಂಪಲ್ಲಾಗಿ ಸ್ಲೀವ್ ಮಾಡಿದ್ದೀನಿ. ಫ್ರಂಟಲ್ಲಿ 4 ಟಕ್ಸ್ ಆ್ಯಸ್ ಯೂಶ್ವಲ್. ಸೊ ಇದರಲ್ಲಿ ಲಟ್ಕನ್ನೇ ತುಂಬ ಚೆನ್ನಾಗಿ ಕಾಣುವಂಥದ್ದು. ಇದು ವೇರ್ ಮಾಡಿದಾಗ ತುಂಬ ಒಳ್ಳೆ ಲುಕ್ಕನ್ನು ಇದು ಕೊಡುತ್ತೆ. ಸೊ ನೆಕ್ಸ್ಟು ರೆಟ್ರೋ ಸ್ಟೈಲ್ ಬ್ಲೌಸ್ ಅಂತ ಹೇಳ್ತಾರಲ್ವ, ಆ ಥರ ಬ್ಲೌಸ್ ಇದೆ. ಸೊ ಅವರು ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರ ಈ ಥರ ಬ್ಲೌಸ್ ಅಂತ ಹೇಳಿದರು. ಇದೊಂದು ಬ್ಲೌಸ್ ಇದೆ ನೋಡಿ ಈ ಥರ. ಅಂದರೆ ಇಲ್ಲಿ ಬೌ ಬರುತ್ತೆ, ಕಾಣಿಸುತ್ತಾ? ಇಲ್ಲಿ ಬೌ ಬಂದಿದೆ
ಈ ಥರ. ಆಮೇಲೆ ಸ್ಲೀವ್ಗೂ ಕೂಡ ಈ ಥರ ವರ್ಕ್ ಬರುತ್ತೆ. ಇದು ಕೂಡ ಚಿಕ್ಕದಾಗಿ ಒಂದು ಬೋ ಮಾಡಿದ್ದೀನಿ ಇಲ್ಲಿ. ಸೊ ಓಲ್ಡ್ ಮೂವೀಸಲ್ಲೆಲ್ಲ ನೋಡಿದರೆ ಇದೇ ಥರ ಇರ್ತಿತ್ತು ಅವರು ಹೀರೋಯಿನ್ಸ್ ಎಲ್ಲ ಹಾಕುವಂಥ ಬ್ಲೌಸು. ಸೊ ಇದು ಒಂದು ರೆಟ್ರೋಸ್ಪೋ ಸ್ಟೈಲ್ ಬ್ಲೌಸ್. ಸೊ ನಿಮಗೂ ಇಷ್ಟ ಆದರೆ ಈ ಪ್ಯಾಟರ್ನಲ್ಲಿ ನೀವು ಕೂಡ ಒಂದು ಸ್ಟಿಚ್ ಮಾಡ್ಬೋದು. ಬ್ಯಾಕಲ್ಲಿ ವಿ ನೆಕ್ ಇದೆ, ಇದು ಡೀಪ್ ವಿ ನೆಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ. ಸೊ ಈ ಒಂದು ಡಿಸೈನ್ ಕೂಡ ನಂಗೆ ಪರ್ಸ್ನಲಿ ತುಂಬ ಇಷ್ಟ. ಇದಾದಮೇಲೆ ಇದು ನೆಕ್ಸ್ಟ್ ಡಿಸೈನ್. ಇದು ಕೂಡ ವೈಟ್ ಸಾಡಿ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಇದರಲ್ಲಿ ಪ್ಯಾಚ್ ವರ್ಕ್ ಅಂತ ಹೇಳ್ತಾರಲ್ಲ ಆ ಥರ ಮಾಡಿರುವಂಥದ್ದು ಇದು ಕೂಡ. ಆಮೇಲೆ ಸ್ಲೀವಿಗೆ ಈ ಥರ ಬರುತ್ತೆ, ಈ ಥರ ಇಲ್ಲಿ ಬೋ ಮಾಡಿದ್ದೀನಿ ಇಷ್ಟೇ. ಮತ್ತು ಇದು ರೋಸ್ ಲಟ್ಕನ್ ಅಂತ ಹೇಳ್ತಾರೆ. ಇದು ರೋಸ್ ಲಟ್ಕನ್ ಅಂದರೆ ಇದೆಲ್ಲ ಅವರೇ ಹೇಳಿದ್ದು ಡಿಸೈನ್ ಇದೇ ಥರ ಬೇಕು ಅಂತ. ಸೊ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಡ್ಬೇಕಲ್ವ ನಾವು. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಲೆಹೆಂಗಾ ಬ್ಲೌಸ್. ಸೊ ಸ್ವಲ್ಪ ಸ್ಲೀವ್ಸಿಗೆಲ್ಲ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದೀನಿ. ಆಮೇಲೆ ಇದು ಇಲ್ಲಿ ಲಟ್ಕನ್ ಬರುತ್ತೆ, ಇದು ನೋಡಿ ಲಟ್ಕನ್ ಬಂದಿದೆ. ಸೊ ಇದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಮಷಿನ್ ವರ್ಕ್ ಮಾಡಿದ್ದು ಇದು. ಸೊ ಇದೊಂದು ನೋಡಿ ಲಟ್ಕನ್ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದೆಷ್ಟು ಇವತ್ತಿನ ಬ್ಲೌಸ್ ಕಲೆಕ್ಷನ್ ನಾನು ಮಾಡಿರುವಂಥದ್ದು. ಇದ್ರ ಜೊತೆಗೆ ನಾನು ನಿಮಗೆ ಹೇಳಿದ್ದೆ, ನಾನು ನನ್ನ ಒಂದು ಸ್ಟಿಚಿಂಗ್ ಜರ್ನಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಯಾಕಂತ ಅಂದರೆ ನಾನು ಸ್ಟಿಚಿಂಗ್ ಕಲ್ತಿದ್ದು ಸುಮ್ಮನೆ ಹೀಗೆ ಮನೆಯಲ್ಲಿ ಮಗಳು ಸ್ಕೂಲಿಗೆ ಹೋದ್ಮೇಲೆ ತುಂಬ ಟೈಮ್ ಉಳಿತಿತ್ತು ನನ್ನ ಹತ್ರ. ಹಾಗಾಗಿ ಏನು ಮಾಡೋದು ಆ ಟೈಮಲ್ಲಿ ಅಂತ ಹೇಳಿಬಿಟ್ಟು ನಾನು ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಸ್ಟಿಚಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ತುಂಬಾ ಯೂಸ್ಫುಲ್ ಅನಿಸ್ತು ನನಗೆ. ಆಮೇಲೆ ಮನೆಯಲ್ಲಿ ನಾನೇ ನನ್ನ ಬ್ಲೌಸಸ್ಗಳನ್ನು ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೆ. ಆಮೇಲೆ ಬ್ಲೌಸನ್ನು ಹೊರಗಡೆ ಹಾಕ್ಕೊಂಡು ಹೋದಾಗ ತುಂಬ ಜನರು ಕಮೆಂಟ್ ಮಾಡಿದರು, ತುಂಬ ಜನರು ಕಾಂಪ್ಲಿಮೆಂಟ್ ಮಾಡಿದರು, ತುಂಬ ಚೆನ್ನಾಗಿದೆ ಬ್ಲೌಸ್ ಎಲ್ಲ. ಸೊ ಅದೆಲ್ಲ ಒಂಥರ ಸ್ಕೋಪ್ ಥರ ಆಯಿತು ನನಗೆ. ಸೊ ನೆಕ್ಸ್ಟ್ ನಾನು ನನ್ನ ಅತ್ತೆ ಬ್ಲೌಸು, ಆಮೇಲೆ ಹೀಗೆ ತುಂಬ ಅಂದರೆ ವೆರೈಟೀಸ್ ಆಫ್ ಸೈಜಸ್ ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ಸ್ವಲ್ಪ ನನಗೆ ಕಸ್ಟಮರ್ಸ್ ಕೂಡ ಆಗಿದ್ದಾರೆ, ತುಂಬ ಜನ ಬ್ಲೌಸ್ ಹೊಲ್ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ತುಂಬ ಖುಷಿಯಾಗಿದ್ದೀನಿ. ಒಂದು ತುಂಬ ಸಾವಿರಗಟ್ಟಲೆ ಅಂತ ಅಲ್ಲ, ಆದರೂ ಒಂದು ಸ್ವಲ್ಪ ಅಂತ ಕೈ ಅಂತ ಏನಂತಾರೆ ಪಾಕೆಟ್ ಮನಿ ಥರ ಆಗುತ್ತೆ. ಸೊ ಮಾರ್ಕೆಟ್ಗೆಲ್ಲ ಹೋದಾಗ ನಮ್ಮ ಖರ್ಚಿಗಂತ ಆಗುತ್ತೆ. ಏನಾಗುತ್ತೆ ಗೊತ್ತಾ, ಎವ್ರಿ ಟೈಮ್ ಹಸ್ಬೆಂಡ್ ಹತ್ರ ನಾವು ದುಡ್ಡು ತೊಗೊಂಡು ಹೋಗ್ತೀವಿ, ಬೇಕಾದಂಗೆ ಖರ್ಚು ಮಾಡ್ಕೊಂಡು ಬಂದುಬಿಡ್ತೀವಿ. ಅದು ಒಂಥರ ಖರ್ಚು ಮಾಡಬಾರ್ದು ಅಂತ ಅಲ್ಲ, ಬಟ್ ಅದರಲ್ಲಿ ಒಂದು ನಮಗೆ ನೋವಿರಲ್ಲ. ಅದನ್ನು ಅವ್ರು ಹೇಗೆ ದುಡಿತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಾವೇ ದುಡ್ದುಬಿಟ್ಟು ನಾವೇ ಖರ್ಚು ಮಾಡುವಾಗ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ, ಅಂದರೆ ಅದಕ್ಕೊಂದೆಷ್ಟು ವ್ಯಾಲ್ಯೂ ಇದೆ ಅಂತ. ಸೊ ನನಗೆ ಪರ್ಸ್ನಲಿ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವಾಗ ಆಗ್ತಾ ಇದೆ. ಸೊ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಏನೋ ಮಾಡ್ತಾ ಇದ್ದೀನಿ ಅಂತ, ಅದೊಂದು ಖುಷಿ ಇದೆ. ಹಾಗಾಗಿ ನೀವು ಕೂಡ ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿ ಸ್ಟಿಚಿಂಗ್ ಅಂತ ಅಲ್ಲ, ನಾನು ಸ್ಟಿಚಿಂಗ್ ಮಾಡಿದ್ದು, ಬಟ್ ನಿಮಗೆ ಬೇರೆ ಯಾವ್ದು ಹಾಬೀಸ್ ಇದೆ ಅದನ್ನು ಕಂಟಿನ್ಯೂ ಮಾಡಿ. ಈಗ ತುಂಬ ವೆರೈಟೀಸ್ ಆಫ್ ಕ್ಲಾಸಸ್ ಇದೆ, ನಿಮಗೆ ಹೊರಗಡೆ ಹೋಗೋಕ್ಕಾಗಲ್ಲ ಏನಾದರೂ ಪ್ರಾಬ್ಲಮ್ ಅಂತ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ ಕೂಡ ತುಂಬಾ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ಮಾಡಬಹುದು. ಏನಾದರೂ ಮಾಡ್ತಾಯಿರಿ, ಅದು ನಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ಮತ್ತೇನು ಗೊತ್ತಾ, ಮೆಂಟಲ್ ಪೀಸ್ ಇರುತ್ತೆ. ಏನೇನೋ ಥಿಂಕ್ ಮಾಡೋದಕ್ಕಿಂತ ಈ ಥರ ಏನಾದರೂ ಒಂದು ಮಾಡ್ತಾಯಿದ್ರೆ ತುಂಬಾ ಸಂತೋಷ ಆಗುತ್ತೆ. ಪ್ರೊಫೆಷನ್ ಅಂತ ಅಲ್ಲ ಅಂತ ಆದರೂ ಏನೋ ಒಂದು ಹಾಬೀಸ್ ಅಂತ ಮಾಡಿದರೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.